ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಎಚ್ ಎಮ್ ಲಾಗಿನ್ನಲ್ಲಿ ಸ್ಯಾಟ್ಸ್ ಅಂಕಗಳನ್ನು ಹೇಗೆ ಅಪ್ರೂವ್ ಮಾಡೋದು, ಟೀಚರ್ಸ್ ಎಂಟ್ರಿ ಮಾಡಿರ್ತಾರೆ ಅದನ್ನು ಎಚ್ ಎಮ್ ಹೇಗೆ ಅಪ್ರೂವ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನಾನಿಲ್ಲಿ ಕ್ರೋಮ್ ಬ್ರೌಸರನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ನಂತರ ಸ್ಯಾಟ್ಸ್ ಎಲ್ ಬಿ ಅಂತ ಬ್ರೌಸ್ ಮಾಡ್ಕೊಳ್ತೀನಿ. ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸೈನ್ ಇನ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಟೀಚರ್ ಮತ್ತು ಸ್ಯಾಟ್ಸ್ ಯೂಸರ್ ಮೊದಲಿಗೆ ಎರಡು ಆಪ್ಷನ್ ಇದೆ. ಟೀಚರ್ ಲಾಗಿನಲ್ಲಿ ಹೇಗೆ ಅಂಕಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಹೇಗೆ ಟೀಚರ್ ಅದನ್ನು ಅಪ್ಲೋಡ್ ಮಾಡೋದು ಅನ್ನೋದನ್ನು ನೀವು ನೋಡ್ಬೋದು. ನಂತರ ಇಂಡಿವಿಜುವಲ್ ಆಗಿ ಎಂಟ್ರಿ ಮಾಡಾದಮೇಲೆ ನಂತರ ಸ್ಯಾಟ್ಸ್ ಯೂಸರ್ ಅಂತ ಬರುತ್ತೆ. ನಾವು ಸಿ ಅಂಕಗಳನ್ನು ನಾವು ಹೇಗೆ ಎಂಟ್ರಿ ಮಾಡ್ತೀವಿ ಅದೇ ಲಾಗಿನ್ನ ನಾವು ಇಲ್ಲಿ ಬಳಸಬೇಕಾಗತ್ತೆ. ಇಲ್ಲಿ ಎಂಟರ್ ಯೂಸರ್ ನೇಮ್ ಇದೆ. ನಮ್ಮ ಶಾಲೆಯ ಸ್ಯಾಟ್ಸ್ ಐಡಿಯ ಯೂಸರ್ ನೇಮನ್ನು ನೀವು ಇಲ್ಲಿ ಕೊಡ್ತೀರಾ. ನಂತರ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಎಚ್ ಎಮ್ ಮೊಬೈಲ್ಗೆ ಒ ಟಿ ಪಿ ಹೋಗುತ್ತೆ. ಒ ಟಿ ಪಿಯನ್ನು ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ. ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ನಂತರ ವೆರಿಫೈ ಒ ಟಿ ಪಿಯನ್ನು ಕ್ಲಿಕ್ ಮಾಡಿ. ನಂತರ ಒ ಟಿ ಪಿ ವೆರಿಫೈ ಆದಮೇಲೆ ಇದು ನಮ್ಮ ಎಚ್ ಎಮ್ ಲಾಗಿನ್ ಅಂದರೆ ಎಲ್ ಬಿ ಎ ಎಂಟ್ರಿ ಮಾಡೋಕ್ಕೆ ಎಚ್ ಎಮ್ ಲಾಗಿನ್ಗೆ ಹೋಗುತ್ತೆ. ನಂತರ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ನಂತರ ಇಲ್ಲಿ ಎಲ್ ಬಿ ಎ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಇಲ್ಲಿ. ಸೊ ಟೀಚರ್ ಇಲ್ಲಿ ಎಂಟ್ರಿ ಮಾಡಿದರೆ ಇಲ್ಲಿ ಬಂದಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಒಬ್ಬರು ಟೀಚರ್ ಎಂಟ್ರಿ ಮಾಡೋದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲ್ಯಾಂಗ್ವೇಜ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸಬ್ಜೆಕ್ಟನ್ನು ಕೂಡ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಂತ ನಾನು ತೊಗೊಳ್ತೀನಂತೆ. ನಂತರ ಸರ್ಚ್ ಕೊಡ್ತೀನಿ. ಇಲ್ಲಿ ಟೀಚರ್ ಏನಾದರೂ ಎಂಟ್ರಿ ಮಾಡಿದರೆ ಇಲ್ಲಿ ಎಚ್ ಎಮ್ ಲಾಗಿನಲ್ಲಿ ಬಂದಿದ್ದು ಕೂತ್ಕೊಂಡಿರುತ್ತೆ. ಇಲ್ಲಿ ಎಚ್ ಎಮ್ ಏನು ಮಾಡ್ಬೋದು, ಮಾರ್ಕ್ಸ್ ಏನಾದರೂ ಎಂಟ್ರಿ ಮಾಡೋದು ತಪ್ಪಾಗಿದ್ದರೆ ಅದನ್ನು ಸರಿ ಮಾಡಿ ಬೇಕಾದರೆ ಏನು ಮಾಡ್ಬೋದು, ಅಪ್ಡೇಟ್ ಕೂಡ ಮಾಡ್ಬೋದು. ಅಪ್ಡೇಟ್ ಮಾಡಾದ್ಮೇಲೆ ಅಸೆಸ್ಮೆಂಟ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಇಲ್ಲಿ ಏನು ಮಾಡ್ತೀವಿ, ಅಪ್ರೂವ್ ಮಾಡ್ತೀವಿ. ಸೊ ಇದು ಅಪ್ರೂವ್ ಮಾಡಿದ್ಮೇಲೆ ಇದು ಡೇಟಾ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದು ಇಲ್ಲಿಗೆ ಸ್ಯಾಟ್ಸ್ ಅಂಕಗಳನ್ನು ಅಪ್ಡೇಟ್ ಮಾಡಿರೋದು ಅಪ್ರೂವ್ ಮಾಡಾದ್ಮೇಲೆ ಅಲ್ಲಿಗೆ ಒಂದು ಲೆಸನ್ದು ಕಂಪ್ಲೀಟ್ ಆಗುತ್ತೆ. ಇಷ್ಟನ್ನ ನಾವು ಇಲ್ಲಿ ಮಾಡಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.